ಉದ್ದೇಶಿತ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಮಾಡ್ತಾ ಇರುವಂತ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿನ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭಾಗಿಯಾಗುವಂತ ನಿರೀಕ್ಷೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಪಾದಯಾತ್ರೆ ಆರಂಭ ಆಗಿದೆ. ನಿನ್ನೆ ಬೈರಮಂಗಲದಿಂದ ಹೊರಟು ಬಿಡದಿ ತಲುಪಿದೆ. ಇವತ್ತು ಬಿಡದಿ ಬಿಜಿಎಸ್ ವೃತ್ತದಿಂದ ಪಾದಯಾತ್ರೆ ಆರಂಭ ಆಗಿ ಫ್ರೀಡಂ ಪಾರ್ಕ್ಗೆ ನಾಡಿದ್ದು ತಲುಪೋದಕ್ಕಿದೆ. ಇವತ್ತಿನ ಪಾದಯಾತ್ರೆಯಲ್ಲಿ ದೇವೇಗೌಡರು ಭಾಗಿಯಾಗ್ತಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಇವತ್ತು ಯಾವ ಮಾರ್ಗ ಮುಖಾಂತರ ಎಲ್ಲಿಗೆ ತಲುಪುವಂತ ಯೋಚನೆ, ಯಾರ್ಯಾರು ಭಾಗಿಯಾಗ್ತಾರೆ ದೇವೇಗೌಡರನ್ನ ಹೊರತುಪಡಿಸಿ ಮತ್ತೆ ಯಾರೆಲ್ಲ ಭಾಗಿಯಾಗೋ ಸಾಧ್ಯತೆ ಇದೆ? ಆ ರಕ್ಷಕ್ ಏನಂತಂದ್ರೆ ಬಿಡದಿ ಟೌನ್ಶಿಪ್ನ ವಿರೋಧಿಸಿ ಕಳೆದ 500 ದಿನಗಳಿಗೂ ಹೆಚ್ಚು ದಿನ ರೈತರು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆ ಪ್ರತಿಭಟನೆಗೆ ಶಕ್ತಿ ತುಂಬಲು ಈಗ JDS 3 ದಿನಗಳ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಏನು ನಿನ್ನೆ ದಿನ ಬೈರಮಂಗಲದಲ್ಲಿ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಹಾಗೂ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಚಾಲನೆ ನೀಡಿದ್ರು. ಸುಮಾರು 8 ಕಿಲೋಮೀಟರ್ವರೆಗೂ ನಿನ್ನೆ ದಿನ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ನಿನ್ನೆ ಪಾದಯಾತ್ರೆ ಯಶಸ್ವಿಯಾಗಿ ಮುಗಿಸಿರುವಂಥದ್ದು. ಏನು ನಿನ್ನೆ ದಿನ ಬೈರಮಂಗಲದಿಂದ ಬಿಡದಿಯ BGS ಸರ್ಕಲ್ಗೆ ಬಂದು ಒಂದು ಪಾದಯಾತ್ರೆಯನ್ನು ಮುಕ್ತಾಯ ಮಾಡಿದ್ರು. ಇವತ್ತು BGS ಸರ್ಕಲ್ನಿಂದ ಕೆಂಗೇರಿಯ ನೈಸ್ ರಸ್ತೆ ಏನಿದೆ, ನೈಸ್ ರಸ್ತೆ ಜಂಕ್ಷನ್ ಅಲ್ಲಿವರೆಗೆ ಇವತ್ತು ಸುಮಾರು 16 ಕಿಲೋಮೀಟರ್ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪಾದಯಾತ್ರೆಗೆ ಇವತ್ತು ದೇವೇಗೌಡರವರು BGS ಸರ್ಕಲ್ ಇರುವಂತ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಒಂದು ಸ್ಟ್ಯಾಚ್ಯೂ ಏನಿದೆ, ಆ ಸ್ಟ್ಯಾಚ್ಯೂಗೆ ಪುಷ್ಪ ಹಾಕುವ ಮುಖಾಂತರ ಒಂದು ಚಾಲನೆಯನ್ನ ನೀಡಲಿದ್ದಾರೆ. ಆ ನಂತರ ಈ ಒಂದು BGS ಸರ್ಕಲ್ನಿಂದ ಸುಮಾರು 16 ಕಿಲೋಮೀಟರ್ ಈ ಒಂದು ಪಾದಯಾತ್ರೆ ಇವತ್ತು ಕ್ರಮಿಸಲಿದೆ. ಒಟ್ಟು ಇದು 3 ದಿನದ ಪಾದಯಾತ್ರೆ ಆಗಿರುವುದರಿಂದ ಇವತ್ತು 2ನೇ ದಿನ. ಇವತ್ತು 2ನೇ ದಿನ ಮುಗಿತಿದ್ದಂತೆ ಇವತ್ತು ಬೆಂಗಳೂರಿಗೆ ಹೋಗುವಂಥದ್ದು, ನಾಳೆ ಬೆಂಗಳೂರಿನಿಂದ ಫ್ರೀಡಂ ಪಾರ್ಕ್ಗೆ ತಲುಪುವಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಕಳೆದ 500ಕ್ಕೂ ಹೆಚ್ಚು ದಿನಗಳಿಂದ ರೈತರು ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆ ಪ್ರತಿಭಟನೆಗೆ ಈ ಒಂದು JDS ದವರು ಕೂಡ ಒಂದು ಶಕ್ತಿ ತುಂಬುತ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡದಿಯ ಟೌನ್ಶಿಪ್ ಏನಿದೆ ಆ ಟೌನ್ಶಿಪ್ ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಹಾಗಾಗಿ ಆ ಟೌನ್ಶಿಪ್ ಆಗೋದ್ರಿಂದ ರೈತರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಮತ್ತೆ ಸುಮಾರು 1 ಎಕರೆ ಅರ್ಧ ಎಕರೆ ಇಟ್ಟಿರುವಂತ ರೈತರುಗಳನ್ನ ಗೂಳೆ ಹೋಗುವಂತ ಸಂದರ್ಭಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಆ ರೈತರುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ನಾವು ಅವರನ್ನ ನೋಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಕೂಡ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕಾಣಿಸ್ತಾ ಇರುವಂತದ್ದು. ಈ ಪಾದಯಾತ್ರೆಗೆ ದೇವೇಗೌಡರು ಅವರು ಚಾಲನೆ ನೀಡ್ತಾರೆ. ಆ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈಗ ಆಲ್ರೆಡಿ ಮಾಗಡಿ ಶಾಸಕ ಅಂತ ಮಂಜು ಆಗ್ಬೋದು, ಮತ್ತೆ ಇನ್ನೂ ಹಲವಾರು ಶಾಸಕರು ಕೂಡ ಇವತ್ತು ಕೂಡ ಭಾಗಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪಾದಯಾತ್ರೆ ನಡೆಯಲಿದೆ. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.